ಇನ್ನು ಬೆಂಗಳೂರಲ್ಲಿ ಮತ್ತೆ ಇಬ್ಬರಿಗೆ ಕೊರೋನಾ ಪಾಸಿಟಿವ್ ದೃಢ ಆಗಿದೆ. ಮಲ್ಲೇಶ್ವರಂ ರಾಜಾಜಿನಗರದಲ್ಲಿ ಇಬ್ಬರಿಗೆ ಪಾಸಿಟಿವ್ ಬಂದಿದೆ. ಮಲ್ಲೇಶ್ವರಂನ 45 ವರ್ಷದ ವ್ಯಕ್ತಿಗೆ ಕೊರೋನಾ ಪಾಸಿಟಿವ್ ದೃಢ ಆಗಿದೆ. ರಾಜಾಜಿನಗರದ 38 ವರ್ಷದ ವ್ಯಕ್ತಿಗೆ ಕೊರೋನಾ ಪಾಸಿಟಿವ್ ಆಗಿದೆ. ಇಬ್ಬರನ್ನು ಹೋಮ್ ಐಸೋಲೇಷನ್ನಲ್ಲಿ ಇಟ್ಟು ಆರೋಗ್ಯ ಇಲಾಖೆ ಈಗಾಗಲೇ ನಿರ್ಧಾರವನ್ನು ತೆಗೆದುಕೊಂಡಿದೆ. ಅಲ್ಲಿಗೆ 33+2 35 ಕೇಸ್ಗಳು ಬೆಂಗಳೂರಿನಲ್ಲಿ ದಾಖಲಾಗಿದೆ. ಪ್ರಗತಿ ಶೆಟ್ಟಿ ಇದರ ಬಗ್ಗೆ ಡೀಟೇಲ್ಸ್ ಅನ್ನು ಮತ್ತೆ ಕೊಡ್ತಾ ಹೋಗ್ತಾರೆ. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಪ್ರಗತಿ ಶೆಟ್ಟಿ. ಆಗಲೇ ನೀವು ಹೇಳ್ತಾ ಇದ್ರಿ ಬೆಂಗಳೂರಿನಲ್ಲಿ ಮುನ್ನೆಚ್ಚರಿಕಾ ಕ್ರಮ ಅಂತ ಹೇಳಿ, ಅದರ ಬೆನ್ನಲ್ಲೇ ಮತ್ತೆ 2 ಕೇಸ್ಗಳು ಆಡ್ ಆನ್ ಆಗಿದ್ದಾವೆ. ಒಟ್ಟು 35. ಇವರು ಯಾರು? ವಾಸುದೇವ್, ಸದ್ಯ ಗೊತ್ತಾಗ್ತಾ ಇರುವಂತಹ ಇನ್ಫಾರ್ಮೇಶನ್ ಇವರು ಮಲ್ಲೇಶ್ವರ ಮತ್ತೆ ರಾಜಾಜಿನಗರದ ಮೂಲದವರು ಅನ್ನುವಂತಹ ಇನ್ಫಾರ್ಮೇಶನ್ ಗೊತ್ತಾಗ್ತಾ ಇದೆ. ಜೊತೆಗೆ ಒಬ್ಬ ವ್ಯಕ್ತಿಗೆ 45 ವರ್ಷ ವಯಸ್ಸಾಗಿರುತ್ತೆ, ಇನ್ನೊಬ್ಬರಿಗೆ 38 ವರ್ಷದ ವ್ಯಕ್ತಿಗೆ ಈಗ ಕೋವಿಡ್ ಪಾಸಿಟಿವ್ ಕಾಣಿಸ್ಕೊಂಡಿರುವಂತದ್ದು. ಅಂದ್ರೆ ಇಲ್ಲಿ ಗಮನಿಸಬೇಕಾದಂತಹ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಇವರಿಗೆ ಯಾವುದೇ ರೀತಿಯಾಗಿ ಟ್ರಾವೆಲ್ ಹಿಸ್ಟ್ರಿ ಇರಲಿಲ್ಲ. ಅಂದ್ರೆ ಇವ್ರು ಯಾವುದೋ ಬೇರೆ ರಾಜ್ಯಗಳಿಗೆ ಹೋಗಿರ್ಲಿಲ್ಲ, ಬೇರೆ ದೇಶಗಳಿಗೂ ಹೋಗಿರ್ಲಿಲ್ಲ. ಆದ್ರೂ ಕೂಡ ಇವರಿಗೆ ಕೋವಿಡ್ ಪಾಸಿಟಿವ್ ಕಾಣಿಸ್ಕೊಂಡಿದೆ. ಅದು ಹೇಗೆ ಅನ್ನುವಂಥದ್ದು ಸದ್ಯ ಇರುವಂತಹ ಪ್ರಶ್ನೆ. ಸೊ ಪ್ರಾಥಮಿಕವಾಗಿ ಅವರ ಪ್ರಾಥಮಿಕ ಹಂತದಲ್ಲಿ ಯಾರೆಲ್ಲ ಬಂದಿದ್ರು ಅವರೆಲ್ಲರಿಗೂ ಕೂಡ ಟೆಸ್ಟ್ ಮಾಡುವಂತಹ ಕೆಲಸವನ್ನ ಈಗ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಮಾಡ್ತಾರೆ. ಸೊ ಇವ್ರಿಗೇನಾದ್ರೂ ಯಾರಾದ್ರೂ ಬೇರೆ ರಾಜ್ಯಕ್ಕೆ ಹೋಗಿ ಬಂದಿರೋರು ಅಥವಾ ಬೇರೆ ದೇಶಕ್ಕೆ ಹೋಗಿ ಬಂದಿರೋರು ಅಂತವರ ಸಂಪರ್ಕ ಇತ್ತ, ಅಂತವರಿಂದ ಇವರಿಗೆ ಕೋವಿಡ್ ಕಾಣಿಸ್ಕೊಳ್ತಾ, ಇದೆಲ್ಲವನ್ನು ಕೂಡ ಚೆಕ್ ಮಾಡುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಪ್ರಾಥಮಿಕವಾಗಿ ಲಭ್ಯ ಆಗಿರುವಂತಹ ಇನ್ಫಾರ್ಮೇಶನ್ ಪ್ರಕಾರ ಇವರಿಗೆ ಯಾರ ಪ್ರಾಥಮಿಕ ಸಂಪರ್ಕ ಇತ್ತು ಅವರು ಕೂಡ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಬಂದಿರಲಿಲ್ಲ ಅನ್ನುವಂತಹ ಇನ್ಫಾರ್ಮೇಶನ್ ಇದೆ. ಬಟ್ ಇದು ಖಚಿತ ಆರೋಗ್ಯ ಇಲಾಖೆಯಿಂದ ಆಗಬೇಕು. ಇದು ಪ್ರಾಥಮಿಕ ಹಂತದ ಮಾಹಿತಿ. ಆದ್ರೆ ಇಲ್ಲಿ ಬರ್ತಾ ಇರುವಂತಹ ಪಾಸಿಟಿವ್ ಯಾರೆಲ್ಲ ಒಳಗಾಗ್ತಾ ಇದ್ದಾರೆ, ಬಹುತೇಕರಿಗೆ ಈಗ ಟ್ರಾವೆಲ್ ಹಿಸ್ಟ್ರಿ ಇಲ್ಲದೇ ಇದ್ರೂ ಕೂಡ ಪಾಸಿಟಿವ್ ಆಗ್ತಾ ಇರುವಂತದ್ದು ಈಗ ಅನೇಕರಲ್ಲಿ ಆತಂಕ ಸೃಷ್ಟಿ ಮಾಡಿದೆ. ಹೇಗೆ ಈ ಒಂದು JN1 ಈ ರೀತಿಯಾಗಿ ಉಪಟಳವನ್ನ ಕೊಡ್ತಾ ಇದೆ, ಈ ರೀತಿಯಾಗಿ ಸಮಸ್ಯೆಯನ್ನ ಸೃಷ್ಟಿ ಮಾಡ್ತಾ ಇದ್ರೆ ಇದನ್ನ ಕಂಡುಹಿಡಿಯೋದು ಹೇಗೆ ಅನ್ನುವಂತಹ ಒಂದು ಆತಂಕ ಕೂಡ ಈಗ ಬಹುತೇಕರಲ್ಲಿ ಶುರುವಾಗಿರುವಂತದ್ದು. ವಾಸುದೇವ್, ಓಕೆ, ಥ್ಯಾಂಕ್ ಯು ಪ್ರಗತಿ. ಸೊ ಒಟ್ಟು 35 ಕೇಸ್ಗಳು, ಅಂದರೆ 33 ಕೇಸ್ಗಳು ಈಗಾಗಲೇ ಇದ್ದು ಬೆಂಗಳೂರಿನಲ್ಲಿ. ಈಗ +2 35 ಕೇಸ್ಗಳು ಪತ್ತೆಯಾಗಿದ್ದಾವೆ. 35 ಕೂಡ ಪಾಸಿಟಿವ್ ಕೇಸ್ಗಳು. 1 ಬಲಿ. ಮಹಾರಾಷ್ಟ್ರದಲ್ಲಿ ಈಗಾಗಲೇ 3 ಜನ ಬಲಿಯಾಗಿದ್ದಾರೆ, ನಮ್ಮಲ್ಲಿ 1 ಬಲಿ. ಹಾಗಾಗಿ ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಳ್ಳಲೇಬೇಕು. ಇಲ್ಲಿ ಟ್ರಾವೆಲ್ ಹಿಸ್ಟ್ರಿ ಬೇಕು ಅಥವಾ ನೀವೆಲ್ಲಾದರೂ ಹೋಗಿರಬೇಕು, ಅಲ್ಲಿಂದ ಕೊರೋನಾ ಬರಬೇಕು ಅಂತ ಏನೂ ಇಲ್ಲ. ಈಗ ಈ ಇಬ್ಬರಿಗೆ ಪಾಸಿಟಿವ್ ಬಂದಿದ್ದಿಲ್ಲ, ಅವರಿಗೆ ಟ್ರಾವೆಲ್ ಹಿಸ್ಟ್ರಿನೇ ಇಲ್ಲ. ಎಲ್ಲೋ ಹೋಗಿ ಕೊರೋನಾ ಬರೆಸ್ಕೊಂಡು ಇಲ್ಲಿ ಬಂದಿದ್ದಾರೆ ಅಂತಿಲ್ಲ. ಆದರೆ ಕೊರೋನಾ ಬರ್ತಾ ಇರೋದು ಹೇಗೆ? ಬರ್ತಾ ಇರೋದು ಅಂತಲ್ಲ, ನಮ್ಮಲ್ಲೇ ಇರುತ್ತೆ. ನಮ್ಮಲ್ಲಿ ಯಾವಾಗ ಇಮ್ಯುನಿಟಿ ಡೌನ್ ಆಗ್ತಾ ಹೋಗುತ್ತೋ ಕೊರೋನಾ ವಕ್ರಿಸ್ಕೊಳ್ತಾ ಹೋಗುತ್ತೆ. ಹಾಗಾಗಿ ಮುನ್ನೆಚ್ಚರಿಕಾ ಕ್ರಮ ಅತ್ಯಗತ್ಯ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.